ಜರ್ನಿನ ಸ್ಟಾರ್ಟ್ ಮಾಡಿದೀವಿ ಅಂತ ಅಂದ್ರೆ ಯೂಟ್ಯೂಬ್ ನಲ್ಲಿರುವಂತ ಪ್ರತಿ ವಿಷಯ ಕೂಡ ನಮಗೆ ಗೊತ್ತಿರಬೇಕು ಫ್ರೆಂಡ್ಸ್. ಹೌದು, ಈ ಎಲ್ಲ ವಿಷಯಗಳು ಗೊತ್ತಿದ್ರೇನೆ ಮಾತ್ರ ನಾವು ಯೂಟ್ಯೂಬ್ ನಲ್ಲಿ ಸಕ್ಸಸ್ ಅನ್ನ ಕಾಣಬಹುದು. ಸೊ ಮೊದಲಿಗೆ ನಾವು ಟಾಪಿಕ್ ಅನ್ನ ಚೂಸ್ ಮಾಡಬೇಕಾಗಿರುತ್ತೆ. ಸೊ ಯಾವ ಒಂದು ಟಾಪಿಕ್ ಮೇಲೆ ನಾವು ವಿಡಿಯೋಸ್ ಗಳನ್ನ ಮಾಡಿದ್ರೆ ನಮಗೆ ಚೆನ್ನಾಗಿ ವ್ಯೂಸ್ ಗಳು ಬರುತ್ತೆ ಅಂತ ನಾವೇ ಕ್ಯಾಲ್ಕುಲೇಟ್ ಅನ್ನ ಮಾಡಬೇಕು. ಸೊ ಯಾವ ಒಂದು ಟಾಪಿಕ್ ಅನ್ನ ನೀವು ಚೂಸ್ ಮಾಡಬೇಕು ಅಂತ ಹೇಳಿ ನನ್ನ ಒಂದು ವಿಡಿಯೋಸ್ ಗಳಲ್ಲಿ ನಾನು ಹೇಳಿದ್ದೀನಿ. ಸೊ ಯಾರೆಲ್ಲ ನೀವು ಯೂಟ್ಯೂಬರ್ಸ್ ಇದ್ರಾ ಅವರು ಪ್ಲೀಸ್ ಹೋಗಿ ಒಮ್ಮೆ ವಿಡಿಯೋನ ಚೆಕ್ ಮಾಡಿ ಮತ್ತೆ ಆ ಒಂದು ಬೇಸ್ ಮೇಲೆ ಹಾಗೇನೆ ಟಾಪಿಕ್ ಸೆಲೆಕ್ಟ್ ಮಾಡೋದಷ್ಟೇ ಅಲ್ಲ, ಇಲ್ಲಿ ಡಿಸ್ಕ್ರಿಪ್ಷನ್ ಹಾಗೇನೆ ಟೈಟಲ್ ಪ್ರತಿಯೊಂದು ಟ್ಯಾಗ್ ಕೂಡ ಯೂಟ್ಯೂಬ್ ನಲ್ಲಿ ತುಂಬಾನೇ ಮುಖ್ಯವಾಗಿರುತ್ತೆ ಫ್ರೆಂಡ್ಸ್. ಹೌದು, ಯಾವ ರೀತಿಯಾಗಿ ಥಂಬ್ನೇಲ್ ನಮಗೆ ತುಂಬಾನೇ ಮುಖ್ಯವಾಗಿರುತ್ತೆ ಅದೇ ರೀತಿಯಾಗಿ ಟೈಟಲ್ ಆಗಲಿ ತುಂಬಾನೇ ಮುಖ್ಯ ಆಗಿರುತ್ತೆ. ಹಾಗಿದ್ರೆ ಎಲ್ಲಿ ನಾವು ಆ ಒಂದು ಟೈಟಲ್ ಗಳನ್ನ ಸರ್ಚ್ ಮಾಡೋದು ಮತ್ತೆ ಟ್ಯಾಗ್ಸ್ ಗಳನ್ನ ನಾವು ಎಲ್ಲಿ ಸರ್ಚ್ ಮಾಡಿ ಹಾಕಿದ್ರೆ ಸರ್ಚಿಂಗ್ ಲಿಸ್ಟ್ ನಲ್ಲಿ ಬರುತ್ತೆ. ಅದರಿಂದ ಯೂಟ್ಯೂಬ್ ಕೂಡ ನಮ್ಮ ಯೂಟ್ಯೂಬ್ ಅಲ್ಗೋರಿದಮ್ ಕೂಡ ನಮ್ಮ ವಿಡಿಯೋಸ್ ಗಳನ್ನ ಪುಷ್ ಮಾಡಿ ಡೀಟೇಲ್ ಇನ್ಫಾರ್ಮೇಶನ್ ಅನ್ನ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ನೀವು ಯೂಟ್ಯೂಬರ್ಸ್ ಇದ್ದೀರಾ ಪ್ಲೀಸ್ ಒಮ್ಮೆ ನೋಡಿ, ಅದಾದ ನಂತರ ನಿಮ್ಮ ಯೂಟ್ಯೂಬ್ ಜರ್ನಿಯನ್ನ ಸ್ಟಾರ್ಟ್ ಮಾಡಿ ಅಂತ ನಾನು ಪೂಜಾ. ಸೊ ನಿಮ್ಗೆಲ್ಲರಿಗೂ ಒಂದು ಡೌಟ್ ಇರುತ್ತೆ, ನಾನು ಡಿಸ್ಕ್ರಿಪ್ಷನ್ ಅನ್ನ ಎಲ್ಲಿ ಸರ್ಚ್ ಮಾಡಬೇಕು, ಟೈಟಲ್ ಅನ್ನು ನಾನು ಎಲ್ಲಿಂದ ಹಾಕಬೇಕು, ಯಾವ ಒಂದು ಟೈಟಲ್ ನಾನು ಹಾಕಿದ್ರೆ ನನ್ನ ಒಂದು ವಿಡಿಯೋ ಚೆನ್ನಾಗಿ ಗ್ರೋ ಆಗುತ್ತೆ, ಯೂಟ್ಯೂಬ್ ಅಲ್ಗೋರಿದಮ್ ಚೆನ್ನಾಗಿ ಪುಷ್ ಮಾಡುತ್ತೆ ಅಂತ ನಮಗೆ ಡೌಟ್ ಇರುತ್ತೆ ಫ್ರೆಂಡ್ಸ್. ಆ ಡೌಟ್ ನಿಮಗೆ ಬೇಡ, ಯಾಕಂದ್ರೆ AI ಬಂದಿರುವಂತ ಈ ದುನಿಯಾದಲ್ಲಿ AI ಟೂಲ್ಸ್ ಅನ್ನ ನಾವು ಉಪಯೋಗ ಮಾಡಿಕೊಂಡು ಆರಾಮವಾಗಿ ಡಿಸ್ಕ್ರಿಪ್ಷನ್ ಹಾಗೆ ಟೈಟಲ್ ಅನ್ನ ಆರಾಮವಾಗಿ ನಾವು ಹಾಕ್ಬೋದು ಫ್ರೆಂಡ್ಸ್. ಹಾಗಾದ್ರೆ ಯಾವ ರೀತಿಯಾಗಿ ಹಾಕ್ಬೋದು ಅಂತ ಹೇಳಿ ನಮ್ಗೆ ಹೇಳ್ತಾ ಇದ್ದೀನಿ. ಸೊ ನಿಮ್ಗೆಲ್ಲರಿಗೂ ಗೊತ್ತೇ ಇರಬೇಕು, ಚಾಟ್ GPT ಅನ್ನೋದು ಎಲ್ಲರಿಗೂ ಕೂಡ ಗೊತ್ತು. ಹೌದು ಫ್ರೆಂಡ್ಸ್, ಚಾಟ್ GPT ಅನ್ನೋದು ಇದೊಂದು AI ಟೂಲ್ಸ್ ಆಗಿದೆ. ಇದನ್ನ ನೀವು ಫ್ರೆಂಡ್ ಕೂಡ ಮಾಡ್ಕೊಳ್ಬಹುದು. ಆದ್ರೆ ನಿಮ್ಮ ಪರ್ಸನಲ್ ವಿಷಯಗಳನ್ನ ಇದ್ರ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಜಸ್ಟ್ ನೀವು ಯಾವ ಒಂದು ಟಾಪಿಕ್ ಬಗ್ಗೆ ಸರ್ಚ್ ಮಾಡ್ತಾ ಇದ್ದೀರಾ ಅದೇ ಒಂದು ಟಾಪಿಕ್ ಬಗ್ಗೆ ಇದಕ್ಕೆ ಹೇಳಬೇಕಾಗತ್ತೆ. ಹಾಗಿದ್ರೆ ಯಾವ ರೀತಿಯಾಗಿ ನಾವು ಅದಕ್ಕೆ ನಾವು ಯಾವ ರೀತಿಯಾಗಿ ಉಪಯೋಗ ಮಾಡಬೇಕು ಅನ್ನೋದನ್ನ ಕೂಡ ನಾನು ನಿಮಗೆ ಸ್ಕ್ರೀನ್ ರೆಕಾರ್ಡರ್ ಮೂಲಕ ಕೂಡ ತೋರಿಸ್ತೀನಿ. ಆದರೆ ಅದಕ್ಕೂ ಮೊದಲು ಚಾಟ್ GPT ಅಂದ್ರೆ ಏನು ಅಂತ ಸ್ವಲ್ಪ ಹೇಳ್ತೀನಿ ನೋಡಿ. ಚಾಟ್ GPT ಅನ್ನೋದು ಇದೊಂದು AI ಟೂಲ್ ಆಗಿದೆ. ಈ ಒಂದು ಟೂಲ್ ನಾನ್ ಕಾಪಿರೈಟೆಡ್ ಆಗಿದೆ. ಹಾಗೆಯೇ ಈ ಒಂದು ಚಾಟ್ GPT ಇಂದ ನಾವು ಆರಾಮವಾಗಿ ಡಿಸ್ಕ್ರಿಪ್ಷನ್ ಅನ್ನ ತೆಗೆದುಕೊಳ್ಬಹುದು, ಟೈಟಲ್ಸ್ ಗಳನ್ನ ತೆಗೆದುಕೊಳ್ಬಹುದು. ಅಷ್ಟೇ ಅಲ್ಲದೆ ನಾವು ಥಂಬ್ನೇಲ್ ಗಳನ್ನ ಕೂಡ ಚಾಟ್ GPT ಯಲ್ಲೇನೆ ತಯಾರಿಸಬಹುದು ಫ್ರೆಂಡ್ಸ್. ಆದ್ರೆ ಈಗ ಪ್ರಾಂಪ್ಟ್ ಅನ್ನ ಕೊಡಬೇಕಾಗತ್ತೆ. ಪ್ರಾಂಪ್ಟ್ ಅನ್ನ ನಾವು ಯಾವ ರೀತಿಯಾಗಿ ಕೊಡಬೇಕು, ಪ್ರಾಂಪ್ಟ್ ಅನ್ನ ಕೊಡುವಾಗ ಯಾವ ತಪ್ಪುಗಳನ್ನ ಮಾಡಬಾರ್ದು ಅಂತ ಹೇಳಿ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮೊದಲು ಇಲ್ಲಿ ತಿಳ್ಕೊಂಡ್ಬಿಡೋಣ. ಚಾಟ್ GPT ಯಲ್ಲಿ ಡಿಸ್ಕ್ರಿಪ್ಷನ್ ಅನ್ನ ನಿಮ್ಮ ಒಂದು ಟಾಪಿಕ್ ರಿಲೇಟೆಡ್ ಆಗಿ ನೀವು ಯಾವ ರೀತಿಯಾಗಿ ಸರ್ಚ್ ಮಾಡಬೇಕು ಅಂತ ಹೇಳಿ ನಾನು ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಅಷ್ಟೇ ಅಲ್ಲದೆ 11 ಲ್ಯಾಬ್ ಕೂಡ ಬಂದು ಮಾತಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಿರ್ತಾರೆ. ಎಲ್ಲ ಫೇಸ್ ಕ್ಯಾಮ್ ತೋರಿಸಿ ಮಾತಾಡ್ಲಿಕ್ಕೆ ಬರೋದಿಲ್ಲ ಅಂತ ಅಂದ್ರೆ ವಾಯ್ಸ್ ಅಷ್ಟೇ ರೆಕಾರ್ಡ್ ಆಗಬೇಕು. ನಂದು ವಾಯ್ಸ್ ರೆಕಾರ್ಡ್ ಮಾಡಿದ್ದು ನಾನು ಡೈರೆಕ್ಟ್ ಆಗಿ ವಿಡಿಯೋಗೆ ಅಪ್ಲೋಡ್ ಮಾಡ್ತೀನಿ ಅನ್ನೋರು ಕೂಡ ಈ 11 ಲ್ಯಾಬ್ ಅನ್ನ ಕೂಡ ಉಪಯೋಗ ಮಾಡಬಹುದು. ಅದು ಕೂಡ AI ಟೂಲ್ ಆಗಿದೆ. ಆದ್ರೆ ಅದನ್ನ ನೀವು ಇನ್ಸ್ಟಾಲ್ ಮಾಡಬೇಕಾದ್ರೆ ನಿಮ್ಮ ಒಂದು ಜಿಮೇಲ್ ID ಅನ್ನ ಕೇಳುತ್ತೆ ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ಕರೆಕ್ಟ್ ಆಗಿರುವಂತ ಜಿಮೇಲ್ ID ಕೊಟ್ಟರು ಕೂಡ ಸ್ವಲ್ಪ ಹುಷಾರಾಗಿನೇ ಇರಿ ಅಂತ ಹೇಳ್ತೀನಿ. ಯಾಕಂದ್ರೆ AI ಟೂಲ್ಸ್ ಏನಾಗಿದೆ, ಕೆಲವೊಂದು AI ಟೂಲ್ಸ್ಗಳು ನಮ್ಮ ಒಂದು ಪರ್ಸನಲ್ ಇನ್ಫಾರ್ಮೇಶನ್ ಕೂಡ ಹ್ಯಾಕ್ ಮಾಡುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಕರೆಕ್ಟ್ ಆಗಿ ನೋಡ್ಕೊಂಡು ನೀವು AI ಟೂಲ್ಸ್ ಗಳನ್ನ ಇನ್ಸ್ಟಾಲ್ ಮಾಡಿ ಫ್ರೆಂಡ್ಸ್. ನಾನು ನಿಮ್ಗೆ ಇವತ್ತು ಹೇಳ್ತಾ ಇದ್ದೀನಿ ಚಾಟ್ GPT ಇಂದ ನೀವು ಟಾಪಿಕ್ ಅನ್ನ ಹೇಗೆ ಸರ್ಚ್ ಮಾಡಬೇಕು, ಹಾಗೆಯೇ ನಿಮ್ಮ ಟಾಪಿಕ್ ರಿಲೇಟೆಡ್ ಆಗಿರುವಂತಹ ಡಿಸ್ಕ್ರಿಪ್ಷನ್ ಹಾಗೆ ಟೈಟಲ್ಸ್ ರೆಡಿ ಟು ಅಪ್ಲೋಡ್ ವಿಡಿಯೋನ ನಿಮ್ಗೆ ಚಾಟ್ GPT ಕೊಡುತ್ತೆ ಫ್ರೆಂಡ್ಸ್. ನಿಮ್ಮ ಒಂದು ಕೆಲಸ ಏನಿರುತ್ತೆ ಡೈರೆಕ್ಟ್ ಅದನ್ನ ನಿಮ್ಮ ಒಂದು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡುವಂತ ಕಾರ್ಯ ಇರುತ್ತೆ. ಆದ್ರೆ ಅದರಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ತಿದ್ದುಪಡಿಗಳನ್ನ ನೀವು ಮಾಡಬೇಕಾಗತ್ತೆ. ಅದನ್ನು ಕೂಡ ನಿಮಗೆ ಹೇಳ್ಕೊಡ್ತೀನಿ ನಾನು. ಬನ್ನಿ, ಹಾಗೆ ಸ್ಕ್ರೀನ್ ರೆಕಾರ್ಡರ್ನ ಸ್ಟಾರ್ಟ್ ಮಾಡ್ತೀನಿ. ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ನಾವು ನಮ್ಮ ಥಂಬ್ನೇಲ್ ಫೋಟೋನ ಹಾಕಿ ನಾವು ಡಿಸ್ಕ್ರಿಪ್ಷನ್ ಮತ್ತು ನಮ್ಮ ಟೈಟಲ್ಗಳನ್ನು ನಾವು ಸರ್ಚ್ ಮಾಡ್ಬೋದು ಅಂತ ಹೇಳಿ. ನೋಡಿ, ಇವಾಗ ಚಾಟ್ GPTನ ಓಪನ್ ಮಾಡ್ತಾ ಇದ್ದೀನಿ. ಚಾಟ್ GPTನ ಓಪನ್ ಮಾಡಿಬಿಟ್ಟು ಇಲ್ಲೇನು ಮಾಡ್ತೀನಿ ನಾನು, ಇಲ್ಲಿ ವಾಟ್ ಕ್ಯಾನ್ ಐ ಹೆಲ್ಪ್ ಯು ಅಂತ ಚಾಟ್ GPT ನಿಮಗೆ ಕೇಳ್ತಾ ಇದೆ. ಇಲ್ಲಿ ಪ್ಲಸ್ ಐಕಾನ್ ಇದೆ ಅಲ್ವಾ, ಸೊ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಫೋಟೋನ ನೀವು ತೊಗೊಳ್ಬೇಕಾಗತ್ತೆ. ಸೊ ನಾನು ಆಲ್ರೆಡಿ ನನ್ನ ಥಂಬ್ನೇಲನ್ನು ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದೀನಿ ನಿನ್ನೆನೆ. ನೋಡಿ, ನಾನಿಲ್ಲಿ ನನ್ನ ಥಂಬ್ನೇಲ್ ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಿದೆ. ಇವಾಗ ಇಲ್ಲಿ ಇದಕ್ಕೆ ಹೇಳಬೇಕು ನಾವು ಇವಾಗ ಏನು ಹೇಳಬೇಕಂತ ಅಂದರೆ, ಸೇಮ್ ಟಾಪಿಕ್ ಕನ್ನಡದಲ್ಲಿನೇ ಹೇಳಿ ನಡೆಯುತ್ತೆ. ಸೇಮ್ ಟಾಪಿಕ್ ಮೇಲೆ ವಿಡಿಯೋ ಮಾಡಿದ್ದೀನಿ, ನನಗೆ ವೈರಲ್
viral hashtags, descriptions, titles to upload video ಯೂಟ್ಯೂಬ್ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಕೊಡು ಅಂತ ನಾನು ಕೇಳ್ತಾ ಇದ್ದೀನಿ. ಓಕೆನಾ, ಸೇಮ್ ಟಾಪಿಕ್ ಮೇಲೆ ನಾನು ವಿಡಿಯೋ ಮಾಡಿದ್ದೀನಿ. ಸೊ ನನಗೆ ವೈರಲ್ ಆಗಿರುವಂಥ ಹ್ಯಾಶ್ಟ್ಯಾಗ್, ಡಿಸ್ಕ್ರಿಪ್ಷನ್ಸ್ ಹಾಗೆಯೇ ರೆಡಿ ಟು ಅಪ್ಲೋಡ್ ವಿಡಿಯೋನ ಯೂಟ್ಯೂಬ್ ಲಾಂಗ್ ವಿಡಿಯೋ ಹಾಕಲಿಕ್ಕೆ ಕೊಡುವ ಅಂತ ನಾನು ಕೇಳಿದ್ದೀನಿ ಚಾಟ್ ಜಿಪಿಟಿಗೆ. ಸೊ ಇದು ನನಗಿವಾಗ ಕೊಡತ್ತೆ ನೋಡಿ. ಥಂಬ್ನೇಲ್ ಐಡಿಯಾಸ್ಗಳು ಕೊಡ್ತಾ ಇದೆ ಇವಾಗ. ನ್ಯೂ ಯೂಟ್ಯೂಬರ್ಸ್ ಗುಡ್ ನ್ಯೂಸ್, ಚಾಟ್ ಜಿಪಿಟಿ ಬಳಸಿ ಥಂಬ್ನೇಲ್, ಟೈಟಲ್, ಡಿಸ್ಕ್ರಿಪ್ಷನ್ ರೆಡಿ ಟು ಅಪ್ಲೋಡ್ 26 ಅಂತ ಕೊಡ್ತಾ ಇದೆ. ಸೊ ನ್ಯೂ ಯೂಟ್ಯೂಬರ್ಸ್ ಮಸ್ಟ್ ವಾಚ್ ಚಾಟ್ ಜಿಪಿಟಿ ಸೀಕ್ರೆಟ್ ಫಾರ್ ಥಂಬ್ನೇಲ್ ವೈರಲ್ ಟೈಟಲ್ ಕನ್ನಡ ಅಂತ ಕೊಡ್ತಾ ಇದೆ. ಓಕೆನಾ, ಸೊ ಇದು ನೋಡಿ ಕ್ಯೂರಿಯಾಸಿಟಿ ಇದೆ. ಟೈಟಲ್ ನಮಗೆ ವೈರಲ್ ಆಗಿರುವಂಥದ್ದು ಕೊಟ್ಟಿದೆ. ಇನ್ನೊಂದು ಕೊಟ್ಟಿದೆ, ಚಾಟ್ ಜಿಪಿಟಿ ಉಪಯೋಗಿಸಿ ಯೂಟ್ಯೂಬ್ ವಿಡಿಯೋ ವೈರಲ್ ಮಾಡೋದು ಹೇಗೆ, ನ್ಯೂ ಯೂಟ್ಯೂಬರ್ಸ್ ಗುಡ್ ನ್ಯೂಸ್ ಅಂತ ಕೊಡ್ತಾ ಇದೆ. ಸರಿನಾ, ಇಲ್ಲಿ SEO ಕೊಟ್ಟಿದೆ, ಚಾಟ್ ಜಿಪಿಟಿ ಬಳಸಿ ವೈರಲ್ ಯೂಟ್ಯೂಬ್ ಥಂಬ್ನೇಲ್, ಟೆಕ್ಸ್ಟ್, ಐ ಕ್ಯಾಚಿಂಗ್ ಟೈಟಲ್, SEO ಫ್ರೆಂಡ್ಲಿ ಡಿಸ್ಕ್ರಿಪ್ಷನ್, ವೈರಲ್ ಹ್ಯಾಶ್ಟ್ಯಾಗ್ ಫ್ರೀಯಾಗಿ ಪಡೆಯಿರಿ ಅಂತ ಕೊಟ್ಟಿದೆ. ಸರಿನಾ, ಇವಾಗ ನಾನು ನನ್ನ ವಿಡಿಯೋಗೆ ರಿಲೇಟೆಡ್ ಆಗಿರುವಂಥ ಹ್ಯಾಶ್ಟ್ಯಾಗ್ ಕೂಡ ಕೊಟ್ಟಿದೆ, ಟೈಟಲ್ ಕೂಡ ಕೊಟ್ಟಿದೆ ಮತ್ತು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿದೆ. ಸೊ ನೀವು ನೋಡ್ಕೊಳ್ಬೇಕಾಗತ್ತೆ, ನೀವು ವಿಡಿಯೋದಲ್ಲಿ ಹೇಳಿರುವ ಹಾಗೆಯೇ ಇದು ಕೊಟ್ಟಿದ್ದೇನಾ, ಕೊಟ್ಟಿಲ್ಲ ಅಂತ ಅಂದರೆ ನೀವು ಇದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಕೊಡು ಅಂತ ಕೇಳಿದ್ರು ಕೂಡ ನಿಮಗೆ ಕೊಡುತ್ತೆ. ಸರಿನಾ, ಸೊ ನಾನೇನು ಇವಾಗ ಕೇಳಲ್ಲ, ಯಾಕಂದರೆ ನನಗೆ ಹೇಗೆ ಬೇಕೋ ನನಗೆ ಹಾಗೆ ಕೊಟ್ಟಿದೆ ಇದು ಇವಾಗ. ಸೊ ಹಾಗಾಗಿ ನಾನೇನು ಕೇಳೋದಿಲ್ಲ. ಸೊ ನಿಮಗೆ ಗೊತ್ತಾಯಿತು ಅಂತ ಅನ್ಕೋತೀನಿ. ನೋಡಿ, ಇವಾಗ ಇಲ್ಲಿರುವಂಥ ಒಂದು ಟೈಟಲನ್ನು ನೀವು ನಿಮ್ಮ ವಿಡಿಯೋನ ಅಪ್ಲೋಡ್ ಮಾಡಿರ್ತೀರ ಅಲ್ವಾ. ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವೇನು ಮಾಡಬೇಕಾಗತ್ತೆ, ಇಲ್ಲಿರುವಂಥ ಟೈಟಲನ್ನು ನಿಮ್ಮ ಒಂದು ವಿಡಿಯೋ ಟೈಟಲ್ನಲ್ಲಿ ನೀವು ಕಾಪಿ ಪೇಸ್ಟ್ ಮಾಡ್ಬೋದು. ಹಾಗೆಯೇ ಸ್ವಲ್ಪ ತಿದ್ದುಪಡಿನ ಮಾಡಿ ಅಂತ ಹೇಳಿದ್ದೀನಿ ನಾನು ನಿಮಗೆ ಗೊತ್ತಾಗುತ್ತೆ. ನೀವು ಟೈಟಲ್ ಓದಿದ ಮೇಲೆ ಎಲ್ಲಿ ತಿದ್ದುಪಡಿ ಮಾಡಬೇಕಂತ ಹೇಳಿ ಸ್ವಲ್ಪ ತಿದ್ದುಪಡಿ ಕರೆಕ್ಷನ್ಗಳನ್ನು ಮಾಡಿ ನಿಮ್ಮ ಒಂದು ವಿಡಿಯೋಗೆ ನೀವು ಅಪ್ಲೋಡ್ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ನಾನ್ ಕಾಪಿರೈಟ್ ಇರೋದ್ರಿಂದ ಚಾಟ್ ಜಿಪಿಟಿ ನಿಮಗೆ ಯಾವುದೇ ರೀತಿಯ ಕಾಪಿರೈಟ್ ಕೂಡ ಬರೋದಿಲ್ಲ ಫ್ರೆಂಡ್ಸ್. ಸೊ ಈ ರೀತಿಯಾಗಿ ನೀವು ಚಾಟ್ ಜಿಪಿಟಿಯಿಂದ ನಿಮಗೆ ಟಾಪಿಕ್ನಲ್ಲಿ ಡಿಸ್ಕ್ರಿಪ್ಷನ್ ಮತ್ತು ಟೈಟಲ್ ಸರ್ಚ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಅಂದರೆ ನಿಮ್ಮ ಒಂದು ಥಂಬ್ನೇಲ್ ಫೋಟೋವನ್ನು ನೀವು ಅಪ್ಲೋಡ್ ಮಾಡಿಬಿಟ್ಟು ನೀವು ಟೈಟಲ್ ಮತ್ತು ಡಿಸ್ಕ್ರಿಪ್ಷನನ್ನು ಚಾಟ್ ಜಿಪಿಟಿಯಿಂದ ತೊಗೊಳ್ಬೋದು. ಆದರೆ ಒಂದು ನೆನಪಿರಲಿ, ನೀವು ತೆಗೆದುಕೊಳ್ಳುವಾಗ ನಿಮ್ಮ ಒಂದು ವಿಡಿಯೋಗೆ ರಿಲೇಟೆಡ್ ಆಗಿರುವಂಥ ಟೈಟಲ್ ಇದೆನಾ ಮತ್ತು ಡಿಸ್ಕ್ರಿಪ್ಷನ್ ಇದೆನಾ ಅಂತ ಒಂದು ಸಲ ನೋಡ್ಕೊಂಡ್ಬಿಡಿ ಫ್ರೆಂಡ್ಸ್. ಯಾಕಂದರೆ ನಾವು ವಿಡಿಯೋದಲ್ಲಿ ಮಾತನಾಡಿರೋದು ಹಾಗೆಯೇ ನಮ್ಮ ವಿಡಿಯೋ ಥಂಬ್ನೇಲ್ ಆಗಿರ್ಬೋದು ಹಾಗೆಯೇ ಟೈಟಲ್ ಆಗಿರ್ಬೋದು ಸೇಮ್ ಆಗಿರಬೇಕು. ಸೊ ಹಾಗಾಗಿನೇ ಹೇಳ್ತಾ ಇದ್ದೀನಿ, ನೀವು ಒಂದು ವೇಳೆ ಫೋಟೋನ ಅಪ್ಲೋಡ್ ಮಾಡಿದ ಮೇಲೆ ನಿಮಗೆ ಸರಿಯಾದಂತಹ ನಿಮ್ಮ ವಿಡಿಯೋಗೆ ರಿಲೇಟೆಡ್ ಆಗಿರುವಂಥ ಟೈಟಲ್ ಮತ್ತು ಡಿಸ್ಕ್ರಿಪ್ಷನ್ ಕೊಟ್ಟರೆ ಮಾತ್ರ ನೀವು ಇಲ್ಲಿರುವಂತಹ ಟೈಟಲ್ ಮತ್ತು ಡಿಸ್ಕ್ರಿಪ್ಷನನ್ನು ಕಾಪಿ ಪೇಸ್ಟ್ ಮಾಡಿ. ಇಲ್ಲ ಅಂತ ಅಂದರೆ ಮತ್ತೊಮ್ಮೆ ನಿಮ್ಮ ಫೋಟೋನ ಅಪ್ಲೋಡ್ ಮಾಡಿಬಿಟ್ಟು ನಿಮ್ಗೆ ಅದಕ್ಕೆ ಹೇಳಿ ನೀವು ಡಿಫ್ರೆಂಟ್ ಆಗಿರುವಂಥ ಕೊಡು. ಇಲ್ಲ ಅಂತದಲ್ಲಿ ಏನು ಮಾತನಾಡಿದ್ದೀರಾ ಸೊ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಚಾಟ್ ಜಿಪಿಟಿಗೆ. ಅದು ನಿಮಗೆ ಕ್ಲಿಯರ್ ಆಗಿ ಕರೆಕ್ಟ್ ಆಗಿರುವಂಥ ಟಾಪಿಕ್ ಇರುವಂತಹ ಟೈಟಲ್ ಮತ್ತು ಡಿಸ್ಕ್ರಿಪ್ಷನ್ಗಳನ್ನು ಕೊಡುತ್ತೆ ಫ್ರೆಂಡ್ಸ್. ನೋಡಿರಲ್ವ ಫ್ರೆಂಡ್ಸ್, ನಾವು ನ್ಯೂ ಯೂಟ್ಯೂಬರ್ ಆಗಿದ್ರೆ ಆರಾಮವಾಗಿ ಚಾಟ್ ಜಿಪಿಟಿ ಅನ್ನೋ ಈ ಒಂದು AI ಟೂಲನ್ನು ಉಪಯೋಗ ಮಾಡಿಕೊಂಡು ನಾವು ಡಿಸ್ಕ್ರಿಪ್ಷನ್ ಆಗಲಿ ಅಥವಾ ಟೈಟಲ್ ಆಗಲಿ ಥಂಬ್ನೇಲ್ ಆಗಲಿ ನಾವು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡ್ಬೋದು ಅಂತ ನೋಡ್ಕೊಂಡ್ವಿ. ಹಾಗಿದ್ರೆ ಈ ವಿಡಿಯೋ ಯಾರು ಇವಾಗ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಡಿಸ್ಕ್ರಿಪ್ಷನ್ ಯಾವ ರೀತಿಯಾಗಿ ಕೊಡಬೇಕು, ಟೈಟಲ್ಸ್ ಎಲ್ಲಿ ಹಾಕಬೇಕು, ಟ್ಯಾಗ್ಸ್ ಹೇಗೆ ನಾವು ಹಾಕಬೇಕು ಅನ್ನೋದು ಏನಾದರೂ ಗೊತ್ತಿಲ್ಲ ಅಂತ ಅಂದರೆ ಅವ್ರಿಗೆ ಈ ವಿಡಿಯೋನ ಪ್ಲೀಸ್ ಶೇರ್ ಮಾಡಿ. ಯಾಕೆಂದರೆ ಇದು ನನ್ನ ಓನ್ ಅನುಭವದಿಂದಲೇ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರನೇ ವಿಡಿಯೋಸ್ಗಳನ್ನು ಯಾರು ಕೂಡ ಸ್ಕಿಪ್ ಮಾಡಬೇಡಿ. ವಿಡಿಯೋಸ್ಗಳನ್ನ ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲಿಯೂ ಕೂಡ ಶೇರ್ ಮಾಡಿ. ಉಪಯೋಗಿಸ್ಕೊಂಡು ಥಂಬ್ನೇಲನ್ನು ಯಾವ ರೀತಿಯಾಗಿ ಮಾಡಬೇಕು, ಹಾಗೆಯೇ ನಾವು ನಾರ್ಮಲ್ ಆಗಿ ಥಂಬ್ನೇಲನ್ನು ಕ್ರಿಯೇಟಿವಿಟಿಯಾಗಿ ಯಾವ ರೀತಿಯಾಗಿ ನಾವು ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನು ಕೂಡ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗಾಗಿ ಚಾನಲ್ಗೆ ಕನೆಕ್ಟ್ ಆಗಿರಿ. ಈ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಮುಂದೆ ಸಿಗೋಣ, ಅಲ್ಲಿವರೆಗೂ ಬಾಯ್.